ಪಂಚಮಸಾಲಿ ಪೀಠದ ವಚನಾನಂದ ಶ್ರೀಗಳನ್ನ ಮಠದಿಂದ ಪದಚ್ಯುತಗೊಳಿಸಿದಂಥ ವಿಚಾರಕ್ಕೆ ಸಂಬಂಧಪಟ್ಟಂತೆ ಶ್ರೀಗಳ ನೇತೃತ್ವದ ಪಂಚಮಸಾಲಿ ಮುಖಂಡರು ಮತ್ತು ಭಕ್ತರು ಸಭೆಯನ್ನ ನಡೆಸುತ್ತಿದ್ದಾರೆ. ನಿಷೇಧಾಜ್ಞೆ ತೆರವು ಬೆನ್ನಲ್ಲೇ ಮಠದಲ್ಲಿ ಮುಖಂಡರು ಮತ್ತು ಭಕ್ತರು ಸಭೆಯಲ್ಲಿ ಭಾಗಿಯಾಗಿರೋದು. ವಚನಾನಂದ ಶ್ರೀಗಳ ನೇತೃತ್ವದಲ್ಲಿ ಈ ಸಭೆ ಆಗ್ತಾ ಇದೆ. ಸಭೆಯಲ್ಲಿ ಭಕ್ತರು ಮತ್ತು ಧಾರ್ಮಿಕ ಮುಖಂಡರೆಲ್ಲ ಚರ್ಚೆಯಲ್ಲಿದ್ದಾರೆ. ಜೆಡಿಎಸ್ ಮಾಜಿ ಶಾಸಕ ಶಿವಶಂಕರ್, ಮಾಜಿ ಶಾಸಕ ನಂದಿಹಳ್ಳಿ ಹಾಲಪ್ಪ, ಬಿಜೆಪಿ ಮುಖಂಡ ಬಿಜಿ ಅಜಯ್ ಕುಮಾರ್, ಆಡಳಿತಾಧಿಕಾರಿ ರಾಜ್ಕುಮಾರ್ ಸೇರಿದಂತೆ ಅನೇಕರು ಭಾಗಿಯಾಗಿದ್ದಾರೆ. ಇನ್ನು ಪಂಚಮಸಾಲಿ ಮುಖಂಡರಾದ ಪರಮೇಶ್ವರ್ ಗೌಡ, ಹೊನ್ನಾಳಿ ಬಾಬಣ್ಣ ಭಾಗಿಯಾಗಿದ್ದಾರೆ. ಸಭೆ ಉದ್ದೇಶಿಸಿ ಜೆಡಿಎಸ್ ಮಾಜಿ ಶಾಸಕ ಶಿವಶಂಕರ್ ಭಾಷಣ ಮಾಡಿದ್ದಾರೆ. ಕಳ್ಳರು ಕಟ್ಟಿದ ಮಠದತ್ತ ತಿರುಗಿ ನೋಡದವರು ನಾವೆಲ್ಲ ಮಠ ಕಟ್ಟೋಕೆ ಸಹಕಾರ ಮಾಡಿದವರು. ಇದೀಗ ವಿರೋಧಿಗಳು ಲಿಂಗೈಕ್ಯ ಮಹಾಂತ ಸ್ವಾಮೀಜಿಯವರಿಗೆ ಏನೇನು ಕಷ್ಟ ಕೊಟ್ರಿ, ಹಿಂದಿನ ಸಿದ್ಧಲಿಂಗ ಶ್ರೀಗಳಿಗೆ ಎಷ್ಟೆಲ್ಲ ಕಾಟ ಕೊಟ್ಟು ಹೊರಗೆ ಹಾಕಿದ್ರಿ, ಇವತ್ತು ಮತ್ತೆ ವಚನಾನಂದ ಶ್ರೀಗಳ ಮೇಲೆ ಹಾಗೆ ಪ್ರಹಾರ ಮಾಡೋಕೆ ಮುಂದಾಗಿದ್ದೀರಾ. ಬಟ್ ಇವತ್ತು ಸಮಾಜ ಜಾಗೃತವಾಗಿದೆ ಅಂತೆಲ್ಲ ಮಾತನಾಡಿದ್ದಾರೆ ಜೆಡಿಎಸ್ ಮಾಜಿ ಶಾಸಕ ಎಚ್.ಎಸ್. ಶಿವಶಂಕರ್. ನಿಷೇಧಾಜ್ಞೆಯನ್ನು ಜಾರಿಗೊಳಿಸಲಾಗಿತ್ತು. ಶ್ರೀಗಳನ್ನು ಮಠದಿಂದ ಪದಚ್ಯುತಗೊಳಿಸಿದಂಥ ಸಂದರ್ಭದಲ್ಲಿ ಪರಿಸ್ಥಿತಿ ಕೈಮೀರಿ ಹೋಗುತ್ತೆ ಅಂತ ಹೇಳಿ. ಬಟ್ ಇದೀಗ ನಿಷೇಧಾಜ್ಞೆ ತೆರವು ಬೆನ್ನಲ್ಲೇ ಮಠದ ಭಕ್ತರು ಮತ್ತು ಮುಖಂಡರೆಲ್ಲ ಸಭೆಯನ್ನು ಮಾಡ್ತಿದ್ದಾರೆ. ಯಾರು ಮಠವನ್ನು ಕಟ್ಟಿದ್ದಾರೆ ಅವರಿಗೆ ಬೆಲೆ ಇಲ್ಲ ಇಲ್ಲಿ, ಅದರ ಬದಲಾಗಿ ಕಳ್ಳರೆಲ್ಲ ಇವತ್ತು ಮಠದ ಕುರಿತಾಗಿ ಮಾತನಾಡ್ತಿದ್ದಾರೆ ಅಂತೆಲ್ಲ ತಮ್ಮ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ಓಕೆ, ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಾತನಾಡೋದಕ್ಕೆ ಪಂಚಮಸಾಲಿ ಮುಖಂಡರಾದಂಥ ಸೋಮಣ್ಣ ಬೇವಿನ ಮರದವರು ನಮ್ಮ ಜೊತೆ ದೂರವಾಣಿ ನೇರ ಸಂಪರ್ಕಕ್ಕೆ ಸಿಗ್ತಾ ಇದ್ದಾರೆ. ಸರ್ ನಮಸ್ಕಾರ. ನಮಸ್ಕಾರ ಸರ್, ಮೊಟ್ಟ ಮೊದಲನೇದಾಗಿ ಒಂದಾಗಿ ಡೈರೆಕ್ಟರ್ಗಳೆಲ್ಲ ಒಟ್ಟಿಗೆ ಒಂದೇ ಸರ್ತಿಗೆ ಸೇರ್ಕೊಂಡು ಶ್ರೀಗಳನ್ನ ಪದಚ್ಯುತಗೊಳಿಸ್ಬೇಕಂತ ನಿರ್ಧಾರ ಮಾಡ್ತಾರೆ. ಇದನ್ನ ಪಂಚಮಸಾಲಿ ಸಮಾಜ ಹೆಂಗ್ ನೋಡುತ್ತೆ? ಏನಿದೊಂದು ಷಡ್ಯಂತ್ರನ ಅಥವಾ ಬಹಳ ದಿನಗಳಿಂದ ಆಗ್ಬೇಕು ಅಂತ ಏನಾದ್ರೂ ಟೊಂಕ ಕಟ್ ನಿಂತಿದ್ರ ಇವರೆಲ್ಲ? ಇಲ್ಲ ಮೇಡಮ್, ಇಡೀ ಕರ್ನಾಟಕ ರಾಜ್ಯದಲ್ಲಿ ಮತ್ತು ಹೊರ ರಾಜ್ಯದಲ್ಲಿ ಇರ್ತಕ್ಕಂಥ ಪಂಚಮಸಾಲಿ ಸಮುದಾಯದವರು 2008ರ ಪೂರ್ವದಿಂದ ಹಿಡಿದು ಇವತ್ತಿನವರೆಗೂ ಮಠ ಚೆನ್ನಾಗಿರ್ಬೇಕು, ಸಮಾಜ ಒಗ್ಗಡಿಸ್ಬೇಕು, ಎಲ್ಲ ಸಮಾಜದವರ ಜೊತೆಗೆ ನಾವು ಇರಬೇಕು ಅನ್ನೋಂತ ಒಂದು ದೂರದೃಷ್ಟಿಯನ್ನು ಇಟ್ಟುಕೊಂಡು 2008ರಲ್ಲಿ ಮಾಡಿದ್ರು. 2008ರಿಂದ ಹಿಡಿದು ಇವತ್ತಿನವರೆಗೂ ಸಹ, ಈ ಕ್ಷಣದವರೆಗೂ ಸಹ ಎಲ್ಲ ಭಕ್ತ ಕೋಟರು ಎಲ್ಲ ಒಂದ್ ಕಡೆ ಬಹಳ ವಿಶೇಷ ಕಾಳಜಿಯನ್ನು ವಹಿಸಿ ಸಮಾಜ ಕಟ್ಟಬೇಕು ಅಂತ ನಿಂತಿದ್ರು. 2008ರಿಂದ ಇವತ್ತಿನವರೆಗೆ ಶ್ರೀಗಳು, ಹಿಂದಿನ ಶ್ರೀಗಳ ಸಿದ್ಧಲಿಂಗ ಶ್ರೀಗಳಿರ್ಬೋದು, ಅದಕ್ಕಿಂತ ಪೂರ್ವದಾಗಿದ್ದಂತ ನಮ್ಮ ಡಾಕ್ಟರ್ ಮಹಾಂತಪ್ಪಗಳು ಇರ್ಬೋದು, ಈಗಿರ್ತಕ್ಕಂತ ವಚನಾನಂದ ಸ್ವಾಮೀಜಿಗಳು ಇರ್ಬೋದು, ಇವ್ರು ಯಾರು ಮಠಕ್ಕ ಅಥವಾ ಮಠದಿಂದ ಯಾವುದನ್ನು ಅಪೇಕ್ಷೆ ಪಡೆದೇನೆ ತಮ್ಮ ಎಲ್ಲ ಸರ್ವಸ್ವವನ್ನ ತ್ಯಾಗ ಮಾಡಿ ಇಲ್ಲಿ ಬಂದಿರ್ತಾರೆ ಮಠಾಧೀಶರು ಅಂತ. ಎಲ್ಲೇ ಒಂದ್ ಕಡೆ ಈ ಮಠದಾಗ ಆಗ್ತಕ್ಕಂತ ಅವ್ಯವಹಾರಗಳನ್ನ ಬಯಲಿಗೆ ಎಳಿತಾರ ಅನ್ನಂತ ಒಂದು ದೃಷ್ಟಿಯನ್ನು ಇಟ್ಕೊಂಡು ಹಿಂದಿನ ಶ್ರೀಗಳಿಗೂ ಸಹ ಇದೇ ರೀತಿ ಇಲ್ಲ ಸಲ್ಲದ ಆಪಾದನೆಗಳನ್ನ ಕೊಟ್ಟು ಅವರನ್ನು ಸಹ ಉಚ್ಚಾಟಿಸಿದ್ರು. ಈ ಶಬ್ದ ಉಚ್ಚಾಟಿಸಿದ್ರು ಅನ್ನೋ ಶಬ್ದ ಎಲ್ಲಿ ಮಠದಲ್ಲಿ ಬರೋದಿಲ್ಲ, ಮಠಾಧಿಪತಿಗಳಿಗೆ ಬರೋದಿಲ್ಲ. ಯಾವುದೇ ಒಂದ ಪಕ್ಷದ ಅಡಿಯಲ್ಲಿ ಕೆಲಸ ಮಾಡ್ತಕ್ಕಂಥವ್ರು ಪಕ್ಷ ವಿರೋಧಿ ಕೆಲಸ ಮಾಡಿದಾಗ ಮಾತ್ರ ಉಚ್ಚಾಟನೆ ಅನ್ನುವಂತ ಶಬ್ದ ಬರ್ತತೆ ಹೊರತಾಗಿ ಇದನ್ನ ಇವ್ರು ಇಲ್ಲಿ ಮಾಡ್ತಾ ಇದಾರ ಅಂದ್ರೆ ಇದರಲ್ಲಿ ಏನೋ ದೊಡ್ಡ ಪ್ರಮಾಣದ ಅವ್ಯವಹಾರ ಆಗಿದೆ. ಮೇಲಾಗಿ ಎಲ್ಲೋ ಒಂದ್ ಕಡೆ ಒಳ್ಳೆಯವರು ಈ ಮಠದಲ್ಲಿ ಇದ್ರೆ ನಮ್ಮ ಕಳ್ಳತನದ ಬಯಲಿಗೆ ಬರ್ತತಿ ಅಂತ ಹೇಳಿ ಇವರು ಈ ಷಡ್ಯಂತ್ರವನ್ನ ಮಾಡ್ತಾ ಇದ್ದಾರೆ. ಓಕೆ, ಈಗ ಮುಂದಿನ ನಿಮ್ಮ ಹೋರಾಟ ಯಾವ ರೀತಿಯಾಗಿರುತ್ತೆ? ಸ್ವಾಮೀಜಿಗಳ ಪರ ನಿಲ್ಲುವಂತವ್ರು ಯಾವ ನಡೆ ಅನುಸರಿಸ್ತೀರಾ ಅಂತ? 2008ರಿಂದ ಇವತ್ತಿನವರೆಗೂ ಆ ಟ್ರಸ್ಟಿನ ಬೈಲಾದಲ್ಲಿ ಇರ್ತಕ್ಕಂತ ನೀತಿ ನಿಯಮಗಳನ್ನ ಇವರು ಪಾಲನೆ ಮಾಡಿಲ್ಲ. ಎರಡನೇದ್ದು, ಪ್ರತಿ 5 ವರ್ಷಕ್ಕೊಮ್ಮೆ 1/4 ಹೊರಗೆ ಹೋಗ್ಬೇಕು ಅಂತ ಐತಿ, ನಿರ್ಗಮಿಸ್ಬೇಕು ಅಂತ ಐತಿ, ಹೊಸಬರನ್ನ ನೇಮಕ ಮಾಡ್ಬೇಕು ಅಂತ ಐತಿ.
ಇನ್ನು ಮೂರನೇದ್ದು ಭಕ್ತ ಸಮೂಹ ಮತ್ತು ಸಂಘ ಕೂಡಿ ಈ ಕೆಲಸ ಕಾರ್ಯಗಳನ್ನ ಮಾಡಬೇಕು ಅಂತ ಐತಿ ಬಯಲಾದೊಳಗ. ಅದು ಇಲ್ಲೇ ಒಂದ್ ಕಡೆ ಸರ್ವಾಧಿಕಾರ ತಂದ್ಬಿಡೋದು ಬರೀ 12 ಜನ 2008ರಿಂದ ಇವತ್ತಿನವರೆಗೂ ಅವರೇ ಇದ್ದುಕೊಂಡು ತಮ್ಮ ಅಣತಿಯಂತೆ ನಡೀಲಿಲ್ಲ ಅನ್ನೋದನ್ನ ಇಟ್ಕೊಂಡು ಏನು ಶ್ರೀಗಳನ್ನ ನಿನ್ನೆ ಅವ್ರೇನು ಉಚ್ಚಾಟನೆ ಮಾಡೇವೆ ಅಂತ ಹೇಳ್ತಾರಲ್ಲ, ಇದು ಪೇಪರ್ನಲ್ಲಿ ಅಷ್ಟೇ. ಅಂದ್ರೆ ಅವ್ರ 12 ಜನ ಕೂಡಿ ಅವ್ರು ಬಂದ ನೀತಿಯನ್ನ ನೋಡಿದ್ರ ಎಲ್ಲೇ ಒಂದ್ ಕಡೆ ಎಲ್ಲಾ ಶಾಸಕರು ಕೂಡಿ ರಾಜ್ಯ ಸರ್ಕಾರವನ್ನ ನಿರ್ಮಾಣ ಮಾಡ್ತಲ್ಲ ಆ ರೀತಿ 144 ಲಾಗು ಮಾಡಿಸಿ 2 ಕಿಲೋಮೀಟರ್ ದೂರದಲ್ಲಿ ನಿಲ್ಲಿಸಿ ನಮ್ಮೆಲ್ಲರನ್ನು ತಳ್ಳಾಟಿ ದೂಟಾಟಿ ಅರೆಸ್ಟ್ ಮಾಡಿಕೊಂಡು ಸುಮಾರು 5 ಗಂಟೆ ಮಟ್ಟನು ನಮ್ಮನ್ನು ಬಂಧಿಸಿ ಇಟ್ಕೊಂಡಿದ್ರಲ್ಲ. ಬಂದು ಅವ್ರು ಏನ್ ಸಾಧನೆ ಮಾಡಿದ್ರು? ಭಕ್ತರು ಕೇಳೋದೇನು, ಸಮಾಜ ಕೇಳೋದೇನು, ಪೀಠ ಕೇಳೋದೇನು, ಈ ರಾಜ್ಯದೊಳಗೆ ನಡೆದಂತದ್ದೇನು? 2008ರಿಂದ ಇವತ್ತಿನ ಮಟ್ಟ ಕೊಟ್ಟದ್ದೆಷ್ಟು, ಖರ್ಚು ಮಾಡಿದ್ದೆಷ್ಟು ಅಂತ ಹೇಳಿದ್ರು. ಇವತ್ತಿನವರೆಗೂ ಆ ಲೆಕ್ಕ ಕೊಡ್ಲಿಕ್ಕೆ ಧರ್ಮದರ್ಶಿಗಳು ಎಡವಿದ್ದಾರೆ. ಅದು ಸಂಪೂರ್ಣವಾಗಿ ಅವ್ಯವಹಾರ ಆಗಿದೆ. ಸುಮಾರು 25 ಅದೇ ಈ ಅವ್ಯವಹಾರದ ವಿರುದ್ಧನೇ ಈ ಆರೋಪ ಏನ್ ಮಾಡ್ತಿದ್ದೀರಲ್ಲ, ಇದ್ರ ವಿರುದ್ಧನೇ ನಿಮ್ಮೆಲ್ಲರ ಹೋರಾಟ ಯಾವ ರೀತಿ ಆಗಿರುತ್ತೆ? ಶ್ರೀಗಳ ನಡೆ ಏನು ಅಂತ ನೋಡ್ರಿ. 100ಕ್ಕೆ 100 ಶ್ರೀಗಳು ಉಚ್ಚಾಟನೆ ಮಾಡಿಲ್ಲ, ಅವ್ರು ಮಾಡಕ್ ಆಗೋದಿಲ್ಲ ಈ ಟ್ರಸ್ಟಿಗಳಿಂದ. ಬರೀ 12 ಮಂದಿ ಅಲ್ಲ, ಸುಮಾರು ಕೋಟಿ ಗಂಟ್ಲೆ ಇರ್ತಕ್ಕಂತ ಪಂಚಮಸಾಲಿ ಸಮುದಾಯದವರು ಇವರನ್ನ ಆರಿಸಿದ್ದಾರೆ, ಆಯ್ಕೆ ಮಾಡಿದ್ದಾರೆ, ಪೀಠಕ್ಕೆ ಪೀಠಾಧಿಪತಿ ಅಂತ ಹೇಳಿ ಕುಂದಿರಿಸಿದ್ದಾರೆ. ಕಾನೂನಾತ್ಮಕವಾಗಿ ನಾವು ಸಂಪೂರ್ಣವಾಗಿ ಹೋರಾಟವನ್ನ ನಾವು ಮಾಡ್ತೇವಿ. ಅದ್ರ ಜೊತೆಗೆ ಶ್ರೀಗಳ ಬೆನ್ನಿಗೆ ನಿಲ್ತೇವಿ. ಯಾರು ಅವರನ್ನ ಹೊರಗೆ ಹಾಕಕ್ ಬರ್ತಾರಲ್ಲ ಅವರು ಮೊದಲ ಶುದ್ಧದಾರ ಎಲ್ಲ ನೋಡ್ಕೋಬೇಕು. ಇದೇ ರೀತಿ ಹಿಂದಿದ್ದಂತ ಸ್ವಾಮಿಗಳಿಗೆ ಈ ಸ್ವಾಮಿಗಳಿಗೆ ಕಿರುಕುಳವನ್ನ ಕೊಟ್ಟು ಬಿಡಿಸಿದ್ರೆ ಇದು ಅವ್ರ ಕುಟುಂಬದ ಟ್ರಸ್ಟ್ ಅಲ್ಲ. ಏನಾದ್ರೂ ಮುಂದಿನ ದಿನಗಳು ಇದು ಕುಟುಂಬದ ಟ್ರಸ್ಟ್ ಅಲ್ಲ. ನಾವು ನಿನ್ನೇನು ಮೀಟಿಂಗ್ ಮಾಡಿದ್ದೇವೆ, ಮುಗಿದ ತಕ್ಷಣ ಇವತ್ತೂ ಮೀಟಿಂಗ್ ಮಾಡ್ತೇವೆ, ನಾಳಿನೂ ಸಹ ಏನ್ ನಿರ್ಣಯ ತಗೋಬೇಕು ಅನ್ನೋದನ್ನ ಇಡೀ ಸಮುದಾಯದ ಪ್ರಮುಖರು ಕೂಡಿಕೊಂಡು ಈ ಪೀಠವನ್ನ ಉಳಿಸ್ಲಿಕ್ಕೆ, ಸ್ವಾಮೀಜಿಗಳನ್ನ ಅಲ್ಲೇ ಇಡ್ಲಿಕ್ಕೆ ನಾವೆಲ್ಲ ಪ್ರಯತ್ನವನ್ನ ಕಾನೂನಾತ್ಮಕವಾಗಿ ಹೋರಾಟವನ್ನ ನಾವು ಮಾಡ್ತೇವೆ. ಅವರನ್ನ ಈ ತಕ್ಷಣದಿಂದನ ಆ ಟ್ರಸ್ಟ್ ಸರಿ ಇಲ್ಲ ಅನ್ನೋದು ಸಂದೇಶ ಹೋಗೈತಿ. ಅವರನ್ನ ಏನ್ ಮಾಡ್ಬೇಕು, ಪದಚ್ಯುತಿ ಮಾಡಲಿಕ್ಕೆ, ಅಂದ್ರೆ ಅವರನ್ನ ನಿರ್ಮರಿಸ್ಲಿಕ್ಕೆ, ಅವ್ರನ್ನ ಏನದಾರಲ್ಲ ಈ ಸ್ವಂತ ನಿರ್ಣಯ ತಗೊಂತಾರ, ಏನ್ ಇವರೆಲ್ಲರೂ ಫಲಾನುಭವಿಗಳು ಇದ್ದಾರಲ್ಲ, ಇವ್ರ ಆಟ ಮುಂದಿನ ದಿನಗಳಲ್ಲಿ ನಡೆದಿಲ್ಲ. ಯಾರು ದಾನ ಧರ್ಮ ಉಪಕಾರ ಆ ಬಳಿಕ ಮಠದ ಉದ್ಧಾರಕ್ಕಾಗಿ ಕೊಟ್ಟಂತ ದುಡ್ಡನ್ನ ದುರ್ಬಳಕೆ ಮಾಡಿಕೊಂಡಿದ್ದಾರಲ್ಲ, ಅವ್ರಿಗೆ ತಕ್ಕ ಪಾಠವನ್ನ ಕಲಿಸಕ್ಕೆ ಪಂಚಮಸಾಲಿ ಸಮುದಾಯ ಸಂಪೂರ್ಣವಾಗಿ ಗಟ್ಟಿಯಾಗಿ ನಿಂತಿದೆ. ಇವತ್ತಿಗೆ ಫೋನ್ ಮಾಡ್ತಾ ಇದ್ದಾರೆ ಬಹಳಷ್ಟು ಜನ, ನಾನು ಇಷ್ಟು ದುಡ್ಡು ಕೊಟ್ಟಿದ್ದೆ, ನನಗೆ ರೆಸಿಟ್ ಕೊಟ್ಟಿಲ್ಲ, ನಾನು ಇಂಥ ಕಬ್ಬಣ ಕೊಟ್ಟಿದ್ದೆ ಹೇಳಿಲ್ಲ, ಇಟ್ಟಂಗಿ ಕೊಟ್ಟಿದ್ದೆ ಹೇಳಿಲ್ಲ, ಸರ್ಕಾರದ ದುಡ್ಡುಗಳನ್ನು ಅವ್ಯವಹಾರ ಮಾಡ್ಯಾರ ಅನ್ನೋದು ಮೇಲ್ನೋಟಕ್ಕೆ ಬರ್ತಾ ಇದ್ದಾರೆ ಮೇಡಮ್. ಸಮಾಜದ ದುಡ್ಡನ್ನ ಎಷ್ಟು ಬೇಕಾದ್ರೆ ಸ್ವಂತಕ್ಕೆ ಬಳಕೆ ಆಗಿದೆ ಅಂತ ಹೇಳಿ ಇಡೀ ಹರಿಹರ ಅಷ್ಟೇ ಅಲ್ಲ, ದಾವಣಗೆರೆ ಅಷ್ಟೇ ಇಲ್ಲ, ಸುತ್ತಮುತ್ತಲಿನ ಜಿಲ್ಲೆಯವರು ಎಲ್ಲರೂ ಹೇಳ್ತಾ ಇದ್ದಾರೆ. ಏನಾದ್ರೂ ಕೇಳಕ್ ಹೋದ್ರೆ ಸುಮ್ನೆ ಅವ್ರನ್ನ ಅಸಹ್ಯ ಮಾಡೋದು, ಸರ್ವಾಧಿಕಾರ ತೋರಿಸೋದು, ನಾನ ಮಾಡೇನಿ ಅಂತ ಹೇಳೋದು. ಈ ರೀತಿಯಲ್ಲಿ ಒಂದ್ ಕಡೆ ಸಮಾಜಕ್ಕೆ ತಪ್ಪು ಸಂದೇಶವನ್ನ ಕೊಡ್ತಕ್ಕಂತ ಆ 12 ಜನ ಟ್ರಸ್ಟಿಗಳು ಮಾಡ್ತಾ ಇದ್ದಾರೆ. ನಿನ್ನೆ ನಮ್ಮನ್ನೆಲ್ಲ ಅರೆಸ್ಟ್ ಮಾಡೋದು ಏನಿತ್ತು ಇವ್ರಿಗೆ? ನಿನ್ನೆ ನಮ್ಮನ್ನೆಲ್ಲರನ್ನು ಅರೆಸ್ಟ್ ಮಾಡೋದು ಏನಿತ್ತು? ಓಕೆ, ರೈಟ್ ಸರ್. ನಿಮ್ಮ ಹೋರಾಟ ಮುಂದುವರಿಲಿ, ಆದಷ್ಟು ಬೇಗ ಸತ್ಯಾಸತ್ಯತೆಗಳೆಲ್ಲವೂ ಹೊರಗೆ ಬರಲಿ ಅನ್ನೋದೇ ಪವರ್ ಟಿವಿಯ ಆಶಯ ಕೂಡ. ಥ್ಯಾಂಕ್ ಯು ಪವರ್ ಟಿವಿ ಜೊತೆ ಮಾತನಾಡಿದ್ದಕ್ಕೆ. ಒಟ್ಟಾರೆ ಹರಿಹರ ಪೀಠದಲ್ಲಿ ವಚನಾನಂದ ಶ್ರೀಗಳ ವಿರುದ್ಧ ಒಂದು ಷಡ್ಯಂತ್ರ ನಡೆದಿದೆ, ಅದರ ವಿರುದ್ಧ ನಮ್ಮ ಹೋರಾಟ, ಮತ್ತೆ ಆಗಿರುವಂತ ಅನ್ಯಾಯಗಳನ್ನೆಲ್ಲ ಬಯಲಿಗೆ ತರ್ತೀವಿ, ನಾವು ಮತ್ತೆ ವಚನಾನಂದ ಶ್ರೀಗಳನ್ನೇ ಆ ಪೀಠದಲ್ಲಿ ಮುಂದುವರಿಸ್ತೀವಿ ಅನ್ನೋದು ಪಂಚಮಸಾಲಿ ಮುಖಂಡರ ಮಾತು. ನೋಡೋಣ ಮುಂದಿನ ದಿನಗಳಲ್ಲಿ ಇದು ಯಾವ ಹಂತಕ್ಕೆ ಹೋಗುತ್ತೆ ಅಂತ.